ನಮಸ್ತೆ, ಇವತ್ತು ಈ ಜಾಕೆಟ್ ಪ್ಯಾಟರ್ನ್ ಶೇರ್ ಮಾಡ್ತಿದ್ದೀನಿ. ಸೈಜ್ ಸ್ಮಾಲ್ ಸೈಜ್. .5 mm ಹುಕ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಚೈನ್ 180, 45 ಚೈನ್ಸ್ಗೆ 8 ಇಂಚಸ್ ಬರುತ್ತೆ. ನಾನು 32 ಸೈಜಲ್ಲಿ ಮಾಡ್ತಿರೋದ್ರಿಂದ, ಎಸ್ ಸೈಜ್ ಮಾಡ್ತಿರೋದ್ರಿಂದ 180 ಚೈನ್ಸ್ ಹಾಕ್ತಿದ್ದೀನಿ. ಚೈನ್ 1, 2 ಚೈನ್ ಸ್ಕಿಪ್ ಮಾಡಿ ಥರ್ಡ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ. ನೆಕ್ಸ್ಟ್ ಚೈನ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಚೈನ್ ಡಬಲ್ ಕ್ರೋಶೆ, ಹೀಗೆ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಎಂಡ್ವರೆಗೂ ಹಾಕಿ. ಒನ್ 180 ಡಬಲ್ ಕ್ರೋಶಸ್ ಇದೆ. ಟರ್ನ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ ಮತ್ತು ಫಿಫ್ತ್ ರೋ ನೀವು ಬರೆದಿಟ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಮುಂದೆ ನಾವು ಇದೇ 4 ರೋಸ್ ರಿಪೀಟ್ ಮಾಡ್ತೀವಿ. ಚೈನ್ 3, ಸ್ಕಿಪ್ 2, 2 ಸ್ಟಿಚ್ ಸ್ಕಿಪ್ ಮಾಡಬೇಕು ಮತ್ತು 2 ಡಬಲ್ ಕ್ರೋಶೆ ಹಾಕಬೇಕು. ಈಗ ನೋಡಿ, ಇದು 1 ಸ್ಟಿಚ್ ಮತ್ತು ನೆಕ್ಸ್ಟ್ ಸ್ಟಿಚ್ ಇದು. ಈಗ ಥರ್ಡ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಹಾಕಿ. ಚೈನ್ 2, ಇನ್ನೂ 2 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಹಾಕಬೇಕು. ಈಗಾಗಲೇ ಹಾಕಿರೋ 2 ಡಬಲ್ ಕ್ರೋಶೆ ಒಂದೇ ಸ್ಟಿಚ್ಚಲ್ಲಿ ಹಾಕಿದ್ವಿ, ಅದೇ ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕಿ. ಈಗ ನೋಡಿ, 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಚೈನ್ 4, ಸ್ಕಿಪ್ 7 ಸ್ಟಿಚ್ ಸ್ಕಿಪ್ ಮಾಡಿ 8 ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ ಹಾಕಬೇಕು. ಈಗ ಇದು 1, 2, 3. ಚೈನ್ 3, 3 ಸ್ಟಿಚ್ ಸ್ಕಿಪ್ ಮಾಡಿ 3 ಡಬಲ್ ಕ್ರೋಶೆ ಹಾಕಿ. ಫೋರ್ತ್ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. 1, 2, ಲಾಸ್ಟ್ 1, 3. ಚೈನ್ 4, ಸ್ಕಿಪ್ 7, 8th ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. 1, 2 ಡಬಲ್ ಕ್ರೋಶೆ ಆಯಿತು. ಈಗ ಚೈನ್ 2 ಮತ್ತು 2 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಹಾಕಬೇಕು. 2, ಚೈನ್ 4, ಸ್ಕಿಪ್ 7, 3 ಡಬಲ್ ಕ್ರೋಶೆ. ಈಗ 7 ಸ್ಟಿಚಸ್ ಸ್ಕಿಪ್ ಮಾಡ್ತಿದ್ದೀನಿ. 8th ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. ಚೈನ್ 3, ಸ್ಕಿಪ್ 3, 3 ಡಬಲ್ ಕ್ರೋಶೆ. 3 ಸ್ಟಿಚ್ ಸ್ಕಿಪ್ ಮಾಡಿ 4th ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶೆ. ಒಂದಾಯಿತು. ಈಗ ಇದು 2, ಲಾಸ್ಟ್ 1, 3. ಚೈನ್ 4, ಸ್ಕಿಪ್ 7, 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. 2, ಚೈನ್ 2 ಮತ್ತು 2 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಹಾಕಬೇಕು. ಈಗ ಮತ್ತೆ ಇಲ್ಲಿಂದ ಚೈನ್ 4, ಸ್ಕಿಪ್ 7, 3 ಡಬಲ್ ಕ್ರೋಶೆ, ಚೈನ್ 3, ಸ್ಕಿಪ್ 3, 3 ಡಬಲ್ ಕ್ರೋಶೆ, ಚೈನ್ 4, ಸ್ಕಿಪ್ 7, 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಹೀಗೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ಲಾಸ್ಟ್ ಚೈನ್ 4 ಹಾಕಿದ್ದೀನಿ. ಈಗ ಸ್ಕಿಪ್ 7, 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. ಈಗ ಇದು 1,
2 ಚೈನ್ 2 ಮತ್ತು 2 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಹಾಕ್ತಿದ್ದೀನಿ. ಲಾಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ ಹಾಕಿ ಟರ್ನ್ ಮಾಡಿ ಥರ್ಡ್ ರೋ ಚೈನ್ 3. ಈಗ ಈ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ ಚೈನ್ 2 2 ಡಬಲ್ ಕ್ರೋಶೆ, ಚೈನ್ 2 2 ಡಬಲ್ ಕ್ರೋಶೆ 1, ನೆಕ್ಸ್ಟ್ ಡಬಲ್ ಕ್ರೋಶೆ 2, ಚೈನ್ 2 ಈಗ ಈ 3 ಡಬಲ್ ಕ್ರೋಶೆ ಇದೆ ನೋಡಿ, ಇದರಲ್ಲಿರೋ ಫಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕಬೇಕು. 1 ಮತ್ತು ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈ ಸ್ಟಿಚ್ಚಿಂದ 2 ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, ಚೈನ್ 2. ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಿ. ಈ ಮಧ್ಯದಲ್ಲಿರೋ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ ಹಾಕಿ ಮತ್ತು ಚೈನ್ 2, ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ. ಈಗಾಗಲೇ ಹಾಕಿದ್ವಿ ಅದೇ ರೀತಿ 2 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ. ಇದು ನೋಡಿ, ಇದರಲ್ಲಿ 2 ಡಬಲ್ ಕ್ರೋಶೆ. ಚೈನ್ 2, ಇಲ್ಲಿ 2 ಡಬಲ್ ಕ್ರೋಶೆ ಚೈನ್ 2 2 ಡಬಲ್ ಕ್ರೋಶೆ, 2 ಚೈನ್ 2 ಮತ್ತು 2 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಬೇಕು. ಇಲ್ಲಿ ಹಾಕಿರೋ ಥರನೇ ರಿಪೀಟ್ ಮಾಡಬೇಕೀಗ. ಚೈನ್ 2 3 ಡಬಲ್ ಕ್ರೋಶೆ ಇದೆ ನೋಡಿ, ಅದರಲ್ಲಿ ಫಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, 1 2, ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ 2 ಡಬಲ್ ಕ್ರೋಶೆ, 2. ಈಗ ನೋಡಿ ಇದೇ ಸೇಮ್ ಹಾಕಿದ್ದೀವಿ ಇಲ್ಲಿ. ಈಗ ಚೈನ್ 2 ಮತ್ತು 1 ಡಬಲ್ ಕ್ರೋಶೆ ಹಾಕಬೇಕು. ಚೈನ್ 2, ಇಲ್ಲಿ ಚೈನ್ 3 ಹಾಕಿದ್ವಿ, ಮಧ್ಯದಲ್ಲಿರೋ ಚೈನ್ ಮೇಲೆ 1 ಡಬಲ್ ಕ್ರೋಶೆ ಮತ್ತು ಚೈನ್ 2, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, 1, ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ, 1 2. ಈಗ ನೋಡಿ ಇಲ್ಲಿ ಹಾಕಿರೋ ಥರನೇ ಹಾಕಿದ್ದೀವಿ ಇಲ್ಲಿ. ಈಗ ಚೈನ್ 2, ಈ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ ಚೈನ್ 2 2 ಡಬಲ್ ಕ್ರೋಶೆ, ಈಗ ಹೀಗೆ ಕಂಟಿನ್ಯೂ ಮಾಡಿ. ಈಗ ಈ ರೋ ಕಂಪ್ಲೀಟ್ ಆಯಿತು. ಟರ್ನ್ ಮಾಡಿ ನೆಕ್ಸ್ಟ್ 4th ರೋ ಚೈನ್ 3 ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ
chain 2, 2 double crochet, chain 2. ಈಗ ನೆಕ್ಸ್ಟ್ ಬರೋ 2 ಡಬಲ್ ಕ್ರೋಶೆ ಸೇರಿ ಒಂದೇ ಸ್ಟಿಚ್ಚಲ್ಲಿ ಹಾಕಬೇಕು. ಈಗ ಈ ಡಬಲ್ ಕ್ರೋಶೆ ಎರಡು ಸೇರಿ ಒಂದೇ ಸ್ಟಿಚ್ಚಲ್ಲಿ ಬರುತ್ತೆ, ಅಂದರೆ 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ. ಈಗ ನೀವು ನೋಡ್ಬೋದು, ಈ 2 ಡಬಲ್ ಕ್ರೋಶೆ ಸೇರಿ ಒಂದೇ ಸ್ಟಿಚ್ಚಲ್ಲಿದೆ. ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ ಹಾಕಿ ಮತ್ತು 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಚೈನ್ 3. ಈಗ ಇದು ಒಂದೇ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ 1 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಹಾಕಬೇಕು. ಒಂದೇ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆ, 2, ಈಗ ಲಾಸ್ಟ್ ಒನ್ 3. ಈಗ ನೋಡಿ, ಈ ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಬಂದಿದೆ. ಈಗ ನೆಕ್ಸ್ಟ್ ಚೈನ್ 3 ಮತ್ತು 2 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ನೆಕ್ಸ್ಟ್ 2 ಡಬಲ್ ಕ್ರೋಶೆ ಟುಗೆದರ್. ಈಗ ಇಲ್ಲಿ ಹಾಕಿರೋ ಥರ ಚೈನ್ 2 ಹಾಕಿ, ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ, 2 ಚೈನ್ 2 ಮತ್ತು 2 ಡಬಲ್ ಕ್ರೋಶೆ. ಈಗ ಮತ್ತೆ ರಿಪೀಟ್ ಮಾಡಬೇಕು. ನೆಕ್ಸ್ಟ್ ಚೈನ್ 2, 2 ಡಬಲ್ ಕ್ರೋಶೆ ಟುಗೆದರ್, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ಈಗ ಮತ್ತೆ 2 ಡಬಲ್ ಕ್ರೋಶೆ ಟುಗೆದರ್. ಚೈನ್ 3, 3 ಡಬಲ್ ಕ್ರೋಶೆ, 1, 2, 3, chain 3, 2 double crochet together, next stitch double crochet, 2 double crochet together,
chain 2, 2 double crochet, chain 2, 2 double crochet. ಇದು ಸೆಕೆಂಡ್ ಡಬಲ್ ಕ್ರೋಶೆ, ಚೈನ್ 2 ಮತ್ತು ಸೇಮ್ ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ. ಹೀಗೆ ಕಂಟಿನ್ಯೂ ಮಾಡಿ. ಟರ್ನ್ ಮಾಡಿ, 5th row chain 3, 2 double crochet, chain 2, 2 double crochet. chain 2 ಮತ್ತೆ 2 double crochet, chain 2 ಸ್ಪೇಸಲ್ಲಿ. ನೆಕ್ಸ್ಟ್ chain 1, ಈಗ ಇಲ್ಲಿ 3 ಸ್ಟಿಚಸ್ ಇದೆ ನೋಡಿ, 3 ಡಬಲ್ ಕ್ರೋಶೆ ಟುಗೆದರ್. 3 ಡಬಲ್ ಕ್ರೋಶೆ ಸೇರಿ ಒಂದೇ ಸ್ಟಿಚಲ್ಲಿ ಬರುತ್ತೆ. ಇದು ಫಸ್ಟ್ 2 ಲೂಪ್ಸಿಂದ ಹೊರಗೆ, ನೆಕ್ಸ್ಟ್ ಸ್ಟಿಚಿಂದ ಕೂಡ 2 ಲೂಪ್ಸಿಂದ ಹೊರಗೆ, ನೆಕ್ಸ್ಟ್ ಸ್ಟಿಚ್ ಮತ್ತೆ ಇದೇ ರೀತಿ ಮಾಡಬೇಕು, 2 ಲೂಪ್ಸಿಂದ ಹೊರಗೆ. ಈಗ ಈ ಸಾರಿ ಹುಕ್ ಮೇಲೆ 4 ಲೂಪ್ಸ್ ಇರುತ್ತೆ, 4 ಲೂಪ್ಸಿಂದ ಈಗ ಮಾಡಿಕೊಳ್ಳಿ. ಈಗ ಇದು 3 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಚೈನ್ 3, ಈಗ ಇಲ್ಲಿ 3 ಡಬಲ್ ಕ್ರೋಶೆ ಇದೆ ಅಲ್ವಾ, ಅದರಲ್ಲಿ ಫಸ್ಟ್ ಬರೋ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, ಚೈನ್ 3. ಈಗ ನೆಕ್ಸ್ಟ್ ಸ್ಟಿಚ್ ಸ್ಕಿಪ್ ಮಾಡಿ ಈ ಲಾಸ್ಟಲ್ಲಿರೋ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ. ಚೈನ್ 3, ಮತ್ತು 3 ಡಬಲ್ ಕ್ರೋಶೆ ಟುಗೆದರ್. ಮೂರು ಡಬಲ್ ಕ್ರೋಶೆ ಒಂದೇ ಸ್ಟಿಚಲ್ಲಿ ಬರುತ್ತೆ. ಚೈನ್ 1, ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಇದು 1 ಮತ್ತು 1 ಡಬಲ್ ಕ್ರೋಶೆ ಸೇಮ್ ಚೈನ್ 2 ಸ್ಪೇಸಲ್ಲಿ. ಈಗ ಇದು ಹೀಗೆ ಬರುತ್ತೆ ನೋಡಿ. ನೆಕ್ಸ್ಟ್ ಚೈನ್ 1, ಈಗ ಇಲ್ಲಿ ಹಾಕಿದ್ದೀವಿ ಇದೇ ರೀತಿ. ನೆಕ್ಸ್ಟ್ 3 ಡಬಲ್ ಕ್ರೋಶೆ ಟುಗೆದರ್ ಸ್ಟಿಚ್. ಈಗ ನೋಡಿ ನೆಕ್ಸ್ಟ್ ಚೈನ್ 3 ಹಾಕಬೇಕು, 1 ಡಬಲ್ ಕ್ರೋಶೆ, ಚೈನ್ 3, 1 ಡಬಲ್ ಕ್ರೋಶೆ, ಚೈನ್ 3. ಇದು ಚೈನ್ 3. ಈಗ ಫಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ ಮತ್ತು ಚೈನ್ 3, 1 2 3. ಈಗ ಈ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ ಮತ್ತು ಚೈನ್ 3, 1 2 3. ಈಗ ನೆಕ್ಸ್ಟ್ 3 ಡಬಲ್ ಕ್ರೋಶೆ ಟುಗೆದರ್. ಚೈನ್ 1, ಈಗ ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಈಗ ಹೀಗೆ ಕಂಟಿನ್ಯೂ ಮಾಡಿ.
ಈ ರೋ ಕಂಪ್ಲೀಟ್ ಆಯಿತು. ಈಗ ರೋ 2, 3, 4, 5 ರಿಪೀಟ್ ಮಾಡ್ತಾ ಬರಬೇಕು. ಈಗ ನೆಕ್ಸ್ಟ್ ರೋ 6 ನಾನು ತೋರಿಸ್ಕೊಡ್ತೀನಿ. ಟರ್ನ್ ಮಾಡಿ ಸೆಕೆಂಡ್ ರೋ ಹಾಕಿದ್ವಿ, ಅದೇ ಸೇಮ್ ಬರುತ್ತೆ ಈಗೂ ಕೂಡ. ಚೈನ್ 3, ಈ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಇಲ್ಲಿ ಚೈನ್ 4 ಹಾಕಿದ್ವಿ ನೋಡಿ ಸೆಕೆಂಡ್ ರೋ ಅಲ್ಲಿ, ಅದೇ ರೀತಿ ಇಲ್ಲೂ ಕೂಡ ಚೈನ್ 4 ಹಾಕಿ ನೆಕ್ಸ್ಟ್ ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ವಿ. ಈಗ ಈ ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಹಾಕಬೇಕು. 1 ಸೇಮ್ ಸ್ಟಿಚಲ್ಲಿ ಇನ್ನೊಂದು 2 ಮತ್ತು ಸೇಮ್ ಸ್ಟಿಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈಗ ಇದು 3 ಡಬಲ್ ಕ್ರೋಶೆ ಆಯಿತು. ಚೈನ್ 3, 1, 2, 3. ನೆಕ್ಸ್ಟ್ ಈ ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಹಾಕಿ 1, 2, ಲಾಸ್ಟ್ 1, 3. ಈಗ ಈ 3 ಡಬಲ್ ಕ್ರೋಶೆ ಇಲ್ಲಿದೆ, ಈ 3 ಡಬಲ್ ಕ್ರೋಶೆ ಇಲ್ಲಿದೆ. ಈಗ ಚೈನ್ 4 ಹಾಕಬೇಕು. ಒನ್, 2, 3, 4. ಈಗ ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಸೆಕೆಂಡ್ ರೋ ಥರನೇ ಬರುತ್ತೆ ನೋಡಿ. ಈಗ ಮತ್ತೆ ಇದೇ ರಿಪೀಟ್ ಮಾಡ್ತಾ ಬರಬೇಕು. ಚೈನ್ 4, 3 ಡಬಲ್ ಕ್ರೋಶೆ, 1, 2, 3. ಚೈನ್ 3, ಈ ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, 1, 2, 3. ಈಗ ನೆಕ್ಸ್ಟ್ ಮತ್ತೆ ಚೈನ್ 4, ಈ ಚೈನ್ 2 ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ, ಚೈನ್ 2, 2 ಡಬಲ್ ಕ್ರೋಶೆ. ಹೀಗೆ ಕಂಟಿನ್ಯೂ ಮಾಡಿ. 6th ರೋ ಸೆಕೆಂಡ್ ರೋ ಥರ ಹಾಕಿದ್ದೀವಿ, ಹಾಗೆ 7th ರೋ ಥರ್ಡ್ ರೋ ಥರ ಬರುತ್ತೆ, 8th ರೋ 4th ರೋ ಥರ ಬರುತ್ತೆ, ಮತ್ತು 9th ರೋ 5th ರೋ ಥರ ಬರುತ್ತೆ. 9th ರೋ ಕಂಪ್ಲೀಟ್ ಆದಮೇಲೆ ಮತ್ತೆ ಸೆಕೆಂಡ್ ರೋದಿಂದ ಸ್ಟಾರ್ಟ್ ಮಾಡಿ ರೋ 2, 3, 4, 5 ರಿಪೀಟ್ ಮಾಡ್ತಾ ಬರಬೇಕು. ನಿಮ್ಗೆ ಬೇಕಾಗಿರೋ ಲೆಂತ್ವರೆಗೂ ರಿಪೀಟ್ ಮಾಡಬೇಕು. ಈಗ ನೀವು ನೋಡ್ತಿದ್ದೀರಿ ಟೋಟಲ್ 37 ರೋಸ್ ಹಾಕಿದ್ದೀನಿ ನಾನು. ಈಗ ಇಲ್ಲಿ ಮೇಲೆ ಡಬಲ್ ಕ್ರೋಶೆ ರೋ ಹಾಕಬೇಕು. 38th ರೋ
ಚೈನ್ 2, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ, ಚೈನ್ 2 ಸ್ಪೇಸಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ. ಹೀಗೆ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕಬೇಕು. ಈ ರೋ ಎಂಡಲ್ಲಿ ನಮಗೆ 180 ಡಬಲ್ ಕ್ರೋಶೆ ಇರಬೇಕಾಗತ್ತೆ. ಈಗ ನೋಡಿ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕಿದ್ದೀನಿ ಎಂಡ್ವರೆಗೂ. ಈಗ ಇಲ್ಲಿಂದ 36 ಡಬಲ್ ಕ್ರೋಶೆ ಆದಮೇಲೆ ಒಂದು ಮಾರ್ಕರ್, 25 ಡಬಲ್ ಕ್ರೋಶೆ ಆದಮೇಲೆ ಮತ್ತೊಂದು ಮಾರ್ಕರ್ ಹಾಕಿ. ಈ ಕಡೆಯಿಂದ ಕೂಡ 36 ಡಬಲ್ ಕ್ರೋಶೆ ಆದಮೇಲೆ ಒಂದು ಮಾರ್ಕರ್, 25 ಡಬಲ್ ಕ್ರೋಶೆ ಆದಮೇಲೆ ಮತ್ತೊಂದು ಮಾರ್ಕರ್ ಹಾಕಿ. ಈಗ ನೆಕ್ಸ್ಟ್ 29th ರೋ, ಚೈನ್ 2, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಶೆ. ಹೀಗೆ ಮಾರ್ಕರ್ ಬರೋವರೆಗೂ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕಿ. ಲಾಸ್ಟ್ ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಟರ್ನ್ ಮಾಡಿ ಚೈನ್ 2 ಮತ್ತು ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಎಂಡ್ವರೆಗೂ ಹಾಕಿ. ಹೀಗೆ 41, 42, 43 ರೋಸ್ ಡಬಲ್ ಕ್ರೋಶೆ ರೋಸ್ ಹಾಕಬೇಕು. ಈಗ 43 ರೋಸ್ ಕಂಪ್ಲೀಟ್ ಆಯಿತು. ಇಲ್ಲಿಂದ 17 ಡಬಲ್ ಕ್ರೋಶೆ ಮೇಲೆ ಒಂದು ಮಾರ್ಕರ್ ಹಾಕಿ. ಈಗ ನೆಕ್ಸ್ಟ್ ಇಲ್ಲಿಂದ ಚೈನ್ 2 ಒಂದೊಂದು ಡಬಲ್ ಕ್ರೋಶೆ ಈ ಮಾರ್ಕರ್ ಬರೋವರೆಗೂ ಹಾಕಬೇಕು. ಮತ್ತೆ ಟರ್ನ್ ಮಾಡಿ ಚೈನ್ 2 ಒಂದೊಂದು ಡಬಲ್ ಕ್ರೋಶೆ, ಹೀಗೆ ರಿಪೀಟ್ ಮಾಡಬೇಕು. 11 ರೋಸ್ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ 11 ರೋಸ್ ಒಂದೊಂದು ಡಬಲ್ ಕ್ರೋಶೆ ರೋ ಹಾಕಿದ್ದೀನಿ. ಉಲ್ಲನ್ ಕಟ್ ಮಾಡಿ. ಈಗ ಇಲ್ಲಿ ಮಾರ್ಕರ್ ಬರೋವರೆಗೂ ಒಂದೊಂದು ಡಬಲ್ ಕ್ರೋಶೆ ಹಾಕಿದ್ವಿ. ಅದೇ ರೀತಿ ಇಲ್ಲಿ ಕೂಡ ಒಂದೊಂದು ಡಬಲ್ ಕ್ರೋಶೆ ಮಾರ್ಕರ್ ಬರೋವರೆಗೂ ಹಾಕಿ ಮತ್ತೆ ಟರ್ನ್ ಮಾಡಿ ಒಂದೊಂದು ಡಬಲ್ ಕ್ರೋಶೆ 43 ರೋಸ್ ಬರೋವರೆಗೂ ಹಾಕಬೇಕು. 43 ರೋಸ್ ಹಾಕಿದ್ದೀನಿ. ಅದಾದಮೇಲೆ 17 ಡಬಲ್ ಕ್ರೋಶೆ ಆದಮೇಲೆ ಒಂದು ಮಾರ್ಕರ್ ಹಾಕಬೇಕು. ಈ ಕಡೆ ಹಾಕಿದ್ವಿ ಅದೇ ರೀತಿ. ಆಮೇಲೆ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಮತ್ತು 11 ರೋಸ್ ಒಂದೊಂದು ಡಬಲ್ ಕ್ರೋಶೆ ರೋ ಇಲ್ಲಿ ಹಾಕಿದ್ವಿ, ಹಾಗೆ ಹಾಕಬೇಕು. ಈಗ ಈ ನೆಕ್ಸ್ಟ್ ಮಾರ್ಕರ್ ಮೇಲೆ ಉಲನ್ ಜಾಯಿಂಟ್ ಮಾಡಿ ಚೈನ್ 2 ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ನೆಕ್ಸ್ಟ್ ಮಾರ್ಕರ್ ಬರೋವರೆಗೂ ಮತ್ತೆ ಟರ್ನ್ ಮಾಡಿ ಒಂದೊಂದು ಡಬಲ್ ಕ್ರೋಶೆ ಒಂದೊಂದು ಸ್ಟಿಚ್ಚಲ್ಲಿ, ಹೀಗೆ 11 ರೋಸ್ ಹಾಕಬೇಕು. ಈಗ 11 ರೋಸ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿಂದ 19 ಡಬಲ್ ಕ್ರೋಶೆ ಆದಮೇಲೆ ಒಂದು ಮಾರ್ಕರ್, ಈ ಕಡೆಯಿಂದ 19 ಡಬಲ್ ಕ್ರೋಶೆ ಆದಮೇಲೆ ಒಂದು ಮಾರ್ಕರ್ ಹಾಕಿ. ನೆಕ್ಸ್ಟ್ ಇಲ್ಲಿ ಚೈನ್ 2 ಮಾರ್ಕರ್ ಬರೋವರೆಗೂ ಒಂದೊಂದು ಡಬಲ್ ಕ್ರೋಶೆ ಮತ್ತು ಟರ್ನ್ ಮಾಡಿ ಒಂದೊಂದು ಡಬಲ್ ಕ್ರೋಶೆ, 4 ರೋಸ್ ಡಬಲ್ ಕ್ರೋಶೆ ರೋಸ್ ಹಾಕಬೇಕು. ಎರಡು ಕಡೆಗೂ ಸೇಮ್ ಹಾಕಿ. ಈಗ 4 ರೋಸ್ ಡಬಲ್ ಕ್ರೋಶೆ ರೋಸ್ ಹಾಕಿದ್ದೀನಿ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದೆರಡು ಜಾಯಿಂಟ್ ಮಾಡಬೇಕು. ಇಲ್ಲಿ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ ಅಥವಾ ನೀವು ನೀಡಲಿಂದ ಕೂಡ ಜಾಯಿಂಟ್ ಮಾಡ್ಬೋದು. ಈಗ ಇದೆರಡು ಜಾಯಿಂಟ್ ಮಾಡಿದ್ದೀನಿ. ಈಗ ಸ್ಲೀವ್ಸ್ ಫುಲ್ ರೌಂಡ್ ಒಂದೊಂದು ಸಿಂಗಲ್ ಕ್ರೋಶೆ ರೌಂಡ್ ಹಾಕಬೇಕು. ಅದು ಹೇಗೆ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ಡಬಲ್ ಕ್ರೋಶೆ ಇದ್ದಲ್ಲಿ 2 ಸಿಂಗಲ್ ಕ್ರೋಶೆ ಬರುತ್ತೆ. ಈಗ ಇದು ಹಾಕೋದನ್ನು ತೋರಿಸ್ತೀನಿ. ಇಲ್ಲಿ ಉಲನ್ ಜಾಯಿಂಟ್ ಮಾಡಿ ಚೈನ್ 1, ನೆಕ್ಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ.
ಹೀಗೆ ಸಿಂಗಲ್ ಕ್ರೋಶೆ ಈ ಲಾಸ್ಟ್ ಸ್ಟಿಚ್ವರೆಗೂ ಹಾಕಿ. ಈಗ ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಬರುತ್ತೆ ನೋಡಿ. ಈಗ ಈ ರೋ ಎಂಡಲ್ಲಿ ಬರೋ ಡಬಲ್ ಕ್ರೋಶೆ ಮೇಲೆ 2 ಸಿಂಗಲ್ ಕ್ರೋಶೆ ಹಾಕಬೇಕು. ಈಗ ನೆಕ್ಸ್ಟ್ ಬರೋ ಡಬಲ್ ಕ್ರೋಶೆ ಮೇಲೆ ಕೂಡ 2 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಇಲ್ಲಿದೆ, ಇದ್ರ ಮೇಲೆ 2 ಸಿಂಗಲ್ ಕ್ರೋಶೆ. ಹೀಗೆ ಕಂಟಿನ್ಯೂ ಮಾಡಿ. ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿವರೆಗೂ. ಈಗ ಇದು ಕಂಪ್ಲೀಟ್ ಆಯಿತು. ನಿಮ್ಗೆ ಬೇಕಿದ್ದರೆ ಇನ್ನೊಂದು ರೌಂಡ್ ಕೂಡ ನೀವು ಸಿಂಗಲ್ ಕ್ರೋಶೆ ರೌಂಡ್ ಹಾಕ್ಬೋದು. ನಾನು ಒಂದೇ ಹಾಕ್ತಿದ್ದೀನಿ. ಈಗ ನೆಕ್ಸ್ಟ್ ಸ್ಲೀವ್ಸ್ ಕೂಡ ಒಂದೊಂದು ಸಿಂಗಲ್ ಕ್ರೋಶೆ ಸ್ಲೀವ್ಸ್ಗೆ ಹಾಕಿದ್ದೀನಿ. ಈಗ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ ಉಲನ್ ಜಾಯಿಂಟ್ ಮಾಡಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಬರಬೇಕು. ಈಗ ಒಂದು ಡಬಲ್ ಕ್ರೋಶೆ ಇದ್ದಲ್ಲಿ 2 ಸಿಂಗಲ್ ಕ್ರೋಶೆ. ಈಗ ಹೇಳ್ಕೊಟ್ಟಿರೋ ಥರನೇ ಹಾಕ್ತಾ ಬರಬೇಕು. ಇಲ್ಲಿಂದ ಸಿಂಗಲ್ ಕ್ರೋಶೆ ಫುಲ್ ಇಲ್ಲಿವರೆಗೂ, ಮತ್ತು ಇಲ್ಲಿ ನೆಕ್ ಕೂಡ ಹೀಗೆ ಹಾಕಬೇಕು. ಒಂದೊಂದು ಸಿಂಗಲ್ ಕ್ರೋಶೆ ಎಂಡ್ವರೆಗೂ, ಅಂದರೆ ಇಲ್ಲಿವರೆಗೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಈಗ ಇಲ್ಲಿ ಫುಲ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.